ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಚಾರ ಏನಂದರೆ ನೀಟ್ ಪೇಪರ್ ಲೀಕ್ ಸ್ಕ್ಯಾಮ್. ಇಲ್ಲಿ BJP, ಕಾಂಗ್ರೆಸ್ಸು, JDS ಇನ್ನೊಂದು ಪಕ್ಷ ಬಿಟ್ಟು ಬಿಡೋಣ. ಇಲ್ಲಿ 22 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯೋಕ್ಕೆ ರೆಡಿಯಾಗಿರ್ತಾರೆ. ಆದರೆ ರಾಜಸ್ಥಾನ ಅನ್ನೋ ಸ್ಟೇಟಲ್ಲಿ ಪೇಪರ್ ಲೀಕ್ ಆಗುತ್ತೆ. 2024ರಲ್ಲಿ ಪೇಪರ್ ಲೀಕ್ ಹಾಕೋದೆ ಅದೇ ಸ್ಟೇಟಲ್ಲೇ ಆಗುತ್ತೆ. 2026ರಲ್ಲಿ ಆಗುತ್ತೆ, ಅದೇ ಸ್ಟೇಟಲ್ಲೇ ಆಗುತ್ತೆ. ಇದಕ್ಕೆ ಯಾರು ಹೊಣೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಪ್ರಧಾನಮಂತ್ರಿನ ಹೊಣೆ ಮಾಡಬೇಕಾ, ಇಲ್ಲ ಎಜುಕೇಷನ್ ಮಿನಿಸ್ಟ್ರನ್ನ ಹೊಣೆ ಮಾಡಬೇಕಾ, ಇಲ್ಲ NTA ಹೊಣೆ ಮಾಡಬೇಕಾ ಗೊತ್ತಾಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಒಂದು 7 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಪ್ರಧಾನಿ ಮೋದಿ ಅವರು ಪರೀಕ್ಷಾ ಮೇ ಚರ್ಚಾ ಅಂತಾರೆ, ಆದರೆ ನೀಟ್ ಸ್ಕ್ಯಾಮ್ ವಿಚಾರದಲ್ಲಿ ಒಂದು ಮಾತು ಎತ್ತಲ್ಲ. ಮತ್ತು 7 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಲ್ಲ. RSS ಅವರು ಹಿಂದುತ್ವ ಅಂತಾರೆ, ಆದರೆ ಇಲ್ಲಿ ಹಿಂದೂಗಳಿಗೆ ಮೋಸ ಆಗಿದೆ. ಹಿಂದೂಗಳು ಎಕ್ಸಾಮ್ ಬರೆಯೋರು ಇರ್ತಾರೆ, ಅವ್ರಿಗೂ ಮೋಸ ಆಗಿದೆ, ಅವ್ರ ಬಗ್ಗೆ ಒಂದು ವಿಚಾರ ಎತ್ತಲ್ಲ. ಯಾಕೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ.